ಸತ್ಯ ಯಾಕೆ ಲೇಟು? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಕಣ್ರು. ಅದು ಸರಿ, ಕಸ್ಟಮರ್ದೇನೋ ಕಿರಿಕಂದ್ರಲ್ಲ, ಎಲ್ಲ ಕಸ್ಟಮರು? ಅಯ್ಯೋ ಯಾಕ ಕಸ್ಟಮರ್ ಕತೆ ಕೇಳ್ತ್ಯಾ? ಬೆಜ್ಜಾನ್ ಕಿರಿಕ್ ಮಾಡ್ತಿದ್ದ ಸತ್ಯ. ಸದ್ಯ ಹೇಗೋ ನಾವೇ ಸಮಾಧಾನ ಮಾಡಿ ಕಳ್ಸಿದ್ವಿ. ಅದು ಸರಿ, ಇಷ್ಟೊತ್ತು ಎಲ್ಲೋಗಿದ್ರು? ಏನದು ಇಂಪಾರ್ಟೆಂಟ್ ಕೆಲಸ? ಓ ಅದಾ, ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಏನು ಬಟ್ಟೆ ಅಂಗಡಿಗ? ಅಮೂಲ್ ಬೇಬಿಗೆ ಬಟ್ಟೆ ತರಕ್ ಹೋಗಿದ್ದ? ಇದಕ್ಕೆ ನಿನ್ನ ಹಾಫ್ ಬಾಯ್ಲು ಅನ್ನೋದು. ನೀ ತಲೆಯಲ್ಲಿ ಇದ್ ಬಿಟ್ರೆ ಬೇರೆ ಏನು ಬರಲ್ವಾ? ಅಮೂಲ್ ಬೇಬಿ ಬಗ್ಗೆ 3 ಹೊತ್ತು ಯೋಚನೆ ಮಾಡೋದು ನಾನಲ್ಲ, ನೀವುಗಳೇ ಅಲ್ವಾ? ಮತ್ತೆ ನಾವುಗಳೇ ಅಷ್ಟೊಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನ ನೀನು ಅವನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರ್ಬೇಕು. ಮಾಡೋದಕ್ಕೆ ಬೇಜಾನ್ ಕೆಲ್ಸಗಳಿವೆ. ಮೊದಲು ಅದನ್ನ ಮುಗಿಸೋಣ, ಆಮೇಲೆ ಬೇರೆ ಯೋಚನೆ. ಅಂತೂ ಆಮೇಲೆ ಯೋಚನೆ ಮಾಡೋಣ ಅಂತಿದ್ಯಾ? ಏಯ್, ಅವನ ಮೇಲೆ ಯಾಕೆ ರಕ್ತೆ ಸತ್ಯ? ನೀನು ಹೆಲ್ಪ್ ಮಾಡಿದೆ ಅಂತ ತಾನೇ ಅವ್ನು ಗಿಫ್ಟ್ ತಂದು ಕೊಟ್ಟಿದ್ದು? ಇರ್ಬೋದು, ಅದಕ್ಕೇನೀಗ? ಅದೇ ಮ್ಯಾಟ್ರು. ನೀನು ಹೆಲ್ಪ್ ಮಾಡಿದೆ ಅಂತ ತಾನೇ ಅವ್ನು ಗಿಫ್ಟ್ ಕೊಟ್ಟಿದ್ದು. ಈಗ ಅವ್ನು ಗಿಫ್ಟ್ ಕೊಟ್ಟ ಅಂತ ನೀನು ಅವನಿಗೆ ಗಿಫ್ಟ್ ಕೊಡಕ್ಕೆ ಹೋಗಿದ್ದಿ ಏನೋ ಅಂತ ಅನ್ಕೊಂಡ್ವಿ. ಆಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಬೈತೀಯಾ? ಲೋ, ಯಾಕ್ರೋ ಪದೇ ಪದೇ ಅದೇ ವಿಷಯ ಹೇಳಿ ಸಾಯಿಸ್ತೀರಾ? ನಿಮ್ ತಲೆಯಲ್ಲಿ ಬೇರೆ ಯೋಚನೆಗಳೇ ಬರಲ್ವಾ? ಬರುತ್ತೆ. ನಮ್ ತಲೆಲಿರೋ ಯೋಚನೆ ಸದ್ಯದಲ್ಲೇ ನಿನ್ ತಲೆಗೂ ಬರುತ್ತೆ. ಹಾಗಂದ್ರೆ ನಮ್ಮೆಲ್ಲಾ ಮಾತಿಗೂ ಒಂದೇ ಮೀನಿಂಗು. ಕರ್ಮ. ಒಂದ್ ಮಾತಂತೂ ನಿಜ ಸತ್ಯ, ಸದ್ಯದಲ್ಲೇ ಆ ಅಮೂಲ್ ಬೇಬಿ ನಿಂಗೆ ಪ್ರಪೋಸ್ ಮಾಡೇ ಮಾಡ್ತಾನೆ. ಆಹಾ, ದೊಡ್ಡ ಭವಿಷ್ಯವಾಣಿ ನುಡಿತಿದ್ದಾನೆ. ನೀನ್ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಹಾಗೆ ಆಗುತ್ತೆ ಸತ್ಯ. ನನ್ ಮಾತು ಸುಳ್ಳಾಗಕ್ ಚಾನ್ಸೇ ಇಲ್ಲ. ನಾ ಎಷ್ಟು ಲವ್ ಸ್ಟೋರೀಸ್ ನೋಡಿಲ್ಲ. ನಾನು ಎಷ್ಟೋ ಆಕ್ಷನ್ ಸ್ಟೋರಿಗಳು ನೋಡಿದ್ದೀನಿ. ಟ್ರೇಲರ್ ತೋರಿಸ್ಲಾ? ಬಾಯ್ಸ್, ನಂಗೆ ಯಾಕೋ ಗಂಟ್ಲು ಒಣಗ್ತಾ ಇದೆ. ಬಂದ್ರೆ ಒಂದು ಕಬ್ನಲ್ಲಿ ಕುಡ್ಕೊಂಡ್ ಬಂದ್ಬಿಡೋಣ. ಸತ್ಯ, ಒಂದು 50 ರೂಪಾಯಿ. ಹಾ, ಬಂದ್ರ ನಮ್ಮ ಕಾಸಲ್ಲೇ ಕುಡ್ಕೊಂಬರ. ಅಂತೂ ನೀನು ಲವ್ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟು ಟರ್ನು ನಡೀತಿದೆ ಅಂತ ಹೇಳು. ಹೌದು ಬಾಮೇದ, ಅದೆಲ್ಲ ಸರಿ. ಇಷ್ಟೆಲ್ಲ ಟ್ವಿಸ್ಟು ಟರ್ನು ತಗೊಂಡು ಸತ್ಯ ಇರೋ ದಾರಿಗೆ ಹೋಗಿ ಯಾಕೆ ಸೇರ್ಕೋತಿದೆ? ಬಾಮೈದ, ಪದೇ ಅವಳೆ ಸೇರ್ತಾ ಇದೆಯಾ ನೀನು? ಹಲೋ, ಒಂದು ಸ್ಮಾಲ್ ಕರೆಕ್ಷನ್. ಪದೇ ನಾನು ಅವಳ ಹೆಸರು ತಗೊಂತಿಲ್ಲ. ಪದೇ ಅವಳೇ ನಿನ್ನ ಲೈಫಲ್ಲಿ ಬರ್ತಿರೋದು. ಇವತ್ತಾಗಿದ್ದು ಅದೇನೆ. ಹೌದಾ? ನೀನು 2 ನಿಮಿಷಕ್ಕೆ ಅವಳು ಅದೇ ರೋಡಲ್ಲಿ ಪಾಸ್ ಆದ್ಲು. ನಾನೆಲ್ಲೋ ಅಲ್ಲೇ ನೀವು ಸಿಕ್ಕಿರ್ಬೇಕು ಅನ್ಕೊಂಡೆ. ನನಗೆ ಯಾಕೋ ನಿನ್ ಮೇಲೆ ಡೌಟ್ ಬಾಮೈದ. ಡೌಟಾ? ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನೀನೇ ಇನ್ಫಾರ್ಮೇಶನ್ ಲೀಕ್ ಮಾಡಿ ಮಜಾ ತಗೊಂತಾ ಇದೆಯಾ ಅನ್ಸ್ತಾ ಇದೆ. ಬಮೈದ, ಎಂತ ಮಾತು ಹೇಳ್ಬಿಟ್ಟೆ ನೀನು. ಯುದ್ಧಕ್ಕೆ ಕುದುರೆ ಮೇಲೆ ಸೈನಿಕ ಹೋಗ್ತಾನೆ, ಆದ್ರೆ ಕುದುರೆನೇ ಮೊದಲು ಸಾಯೋದು. ಆದ್ರೆ ಕುದುರೆ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ? ಅಲ್ಲ, ಅದು ನಿನ್ ಜೊತೆ ಬಂದು ಆ ಸತ್ಯ ಸಿಕ್ಕಾಗೆಲ್ಲ ಎಡವಟ್ಟಾಗಿರೋದು ನನಗೆ, ರೋಧನೆ ಪಟ್ಟಿರೋದು ನಾನು. ಅಂಥದ್ರಲ್ಲಿ ನನ್ನ ಮೇಲೇನೆ ಅನುಮಾನ ಪಟ್ಬಿಟ್ಟ. ಅಯ್ಯೋ ದೇವ್ರೆ, ಜೀವಕ್ಕೆ ಜೀವ ಅನ್ಕೊಂಡಿರೋ ಈ ಆಪ್ತ ಮಿತ್ರ ಬಾಯಲ್ಲಿ ಇಂತಹ ಮಾತು ಕೇಳಬೇಕಿತ್ತ? ಬಾಬೈದ, ಅವತ್ತು ಆ ಜೇನು ನನ್ನ ಮುಖ ಕಚ್ಚೋ ಬದಲು ನನ್ನ ಕಿವಿ ಒಳಗೋಗಿ ಕಿವಿ ಕಚ್ಬಿಟ್ಟಿದ್ರೆ ನಾನು ಇವತ್ತು ಕಿವುಡ ಆಗೋಗ್ತಿದ್ದೆ. ಕಿವುಡ. ಇಂಥ ಮಾತು ಕೇಳಬೇಕಿತ್ತ? ನಾನು ಕೇಳಬೇಕಿತ್ತ? ಬಾಮೈದ, ನೀನು ಹಿಂಗೆಲ್ಲ ಮಾತಾಡ್ಬೇಡ. ಆದ್ರೂ ನೀನು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಬಾಮೈದ. ನಾವು ಎಲ್ಲಿ ಹೋದ್ರು ಅವಳು ಹೇಗೆ ನಮ್ಗೆ ಸಿಗ್ತಾಳೆ ಅಲ್ವಾ? ಹಾಂ. ನೋಡು, ಯಾರು ಫೋನ್ ಮಾಡ್ತಾ ಇದ್ದಾರೆ? ನಾಚಿ ನೀರಾಗ್ಬಿಟ್ಟ. ನೀರು ಮೊಬೈಲ್ ಮೇಲೆ ಬಿದ್ದರೆ ಮೊಬೈಲ್ ಒಳ್ಳೇದಲ್ಲ, ಎತ್ತು ಮಾತಾಡು. ಅದು ನಮಗೆ ಗೊತ್ತಿದೆ. ಹಲೋ. ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಚೇಚೆ, ನೀವು ಫೋನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಕಷ್ಟ ಅಲ್ಲ. ನೀವು ಹೇಳಿ, ಏನು ವಿಷಯ? ನಿಮ್ಮನ್ನ ಮತ್ತೆ ಮೀಟ್ ಮಾಡ್ಬೋದಾ? ಮತ್ತೇನಾ? ಯಾಕೆ?
ಆಗಲ್ವಾ? ಆಗಲ್ಲ ಅನ್ನೋ ಮಾತೇ ಇಲ್ಲ. ಒಂದೇ ದಿನದಲ್ಲಿ 2 ಜೊತೆ ಜಾಕ್ ಪಾಟ್ ಹೊಡಿತಾ ಇದೆಯಲ್ಲ, ಅದೇ ನಂಗೆ ನಂಬಕ್ಕಾಗ್ತಾ ಇಲ್ಲ. ನಂಗೊಂದು ಕೂಡ. ನೀವು ಹೇಳಿ, ಎಲ್ಲಿಗೆ ಬರಲಿ? ಅಯ್ಯೋ, ಇವಾಗಲ್ಲ, ನಾಳೆ. ನೀವು ಫ್ರೀ ಇರ್ತಿರೋ ಇಲ್ವೋ ಅಂತ ಕೇಳ್ಕೊಂಡೆ ಅಷ್ಟೇ. ಈಗ ದಿವ್ಯಾ ಅವರೇ, ನಾನು ನಿಮ್ಮನ್ನ ಮದುವೆ ಆಗ್ತಾರ ಹುಡುಗ. ನಾನು ಫ್ರೀ ಆಗಿದ್ದೀನ ಅಂತ ಕೇಳಬಾರ್ದು, ಫ್ರೀ ಮಾಡ್ಕೋ ಅಂತ ಡಿಮ್ಯಾಂಡ್ ಮಾಡಬೇಕು. ಹೇಳಿ, ಎಲ್ಲಿಗೆ ಬರಬೇಕು? ನೀವು ಎಲ್ಲಿಗೆ ಬರಬೇಕು ಅಂತಿರೋ ಅಲ್ಲಿಗೆ ನಾನು ಬರ್ತಾ ಇರ್ತೀನಿ. ನಾಳೆನೇ ಮಾತಾಡ್ತೀನಿ. ಹಾಂ ಹಾಂ, ಬಾಯ್, ಗುಡ್ ನೈಟ್. ಹಲೋ ಹಲೋ. ಬಂಬೈತಾ ದಿವ್ಯಾ ಸಿಗ್ತೀನಿ ಅಂದರೆ ಸಾಕು, ಕುಣಿದಾಡ್ತಿದ್ದೆ. ಯಾಕೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಅಂತ ಏನೂ ಇಲ್ಲ ಬಾಮೈದ. ದಿವ್ಯಾ ಸುಮ್ಮನೆ ಮೀಟ್ ಮಾಡು ಅಂತ ಹೇಳೋಳಲ್ಲ. ಅದರಲ್ಲೂ ಇವತ್ತು ಮೀಟ್ ಮಾಡಿ ನಾಳೆನೂ ಮೀಟ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅಂದರೆ ಒಂದು ಕಡೆ ಖುಷಿ ಜೊತೆ ಅಂಥ ವಿಷಯ ಏನಿರ್ಬೋದು ಅಂತ ಯೋಚನೆ ಬರ್ತಾ ಇದೆ. ಬೇಡ ಬೇಡ, ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡೋಕೆ ಹೋಗ್ಬೇಡ. ಬೊಮ್ಮೈದ, ಸುಲಭವಾಗಿ ಬೇಕಾದ್ರೆ ಚಂದ್ರಲೋಕಕ್ಕೆ ಹೋಗ್ಬಿಡ್ಬೋದು, ಆದರೆ ಈ ಹೆಣ್ಮಕ್ಳು ಏನೇನು ಯೋಚನೆ ಮಾಡ್ತಾರೆ ಅಂತ ಮಾತ್ರ ತಿಳ್ಕೊಳಕ್ಕಾಗಲ್ಲ. ಈ ಲವ್ವು, ಈ ಹುಡುಗಿರು ನೀನು ಅಂದ್ಕೊಂಡಷ್ಟು ಸಿಂಪಲ್ ಅಲ್ಲ. ರಾಕೆಟ್ ಸೈನ್ಸ್ ಅಷ್ಟೇ, ಕಾಂಪ್ಲಿಕೇಶನ್ಸೇನು. ಯು ಮೀನ್ ಕಾಂಪ್ಲಿಕೇಟೆಡ್? ಅದೇ ಹೇಳಕ್ಕೆ ಬಂದಿತ್ತು, ಮ್ಯಾನೇಜ್ ಮಾಡ್ಬಿಟ್ಟು. ಥ್ಯಾಂಕ್ ಯು. ದಿವ್ಯಾ ಅವರೇ, ಕಾಲ್ ಮಾಡಿ ಮೀಟ್ ಮಾಡೋಣ ಅಂದ್ರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್. ಇನ್ಫ್ಯಾಕ್ಟ್ ನೀವು ಕಾಲ್ ಮಾಡಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೂ ಅಷ್ಟೇ. ಐ ನೋ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ಜೊತೆ ಮಾತಾಡಬೇಕು ಅನ್ಸಿರುತ್ತೆ. ನಾನು ನಿಮ್ಮನ್ನು ನೋಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ನೋಡಬೇಕು ಅನ್ಸಿರುತ್ತೆ. ನನ್ನ ಯಾಕೆ ದಿವ್ಯಾ ಅವರೇ, ಬೋರ್ ಆಗ್ತಾ ಇದೆಯಾ? ಅಯ್ಯೋ ಇಲ್ಲ, ನನ್ನ ಫೀಲಿಂಗ್ಸ್ ಎಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ನಾವಿಬ್ಬರು ಒಂದೇ ಜೀವ 2 ದೇಹ ಅಂತ. ದಿವ್ಯಾ ಅವರೇ, ನೀವು ನನ್ನ ಮದುವೆ ಆಗ್ತಾರ ಹುಡುಗಿ, ನಿಮ್ಗೆ ಇಷ್ಟು ಗೊತ್ತಾಗದೇ ಇರತ್ತಾ? ಎನಿವೆ, ಇನ್ನು ಮಾತಾಡಬೇಕು ಅಂದ್ರಲ್ಲ, ಏನದು?